ಬಾಯ್ಲ್ಡ್ ಎಗ್ನಲ್ಲಿ ಮಾಡಿರುವಂತಹ ಗ್ರೇವಿ ಇದು. ಯೂಶಲಿ ಚಿಕ್ಕ ಮಕ್ಕಳು ಮೊಟ್ಟೆ ತಿನ್ನೋದಕ್ಕೆ ಮತ್ತು ಅದರೊಳಗಿರೋ ಎಲ್ಲೋ ಪಾರ್ಟ್ ತಿನ್ನೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಗ್ರೇವಿ ಮಾಡಿಕೊಟ್ರೆ ಚಪಾತಿಗಾಗಲಿ ಅಥವಾ ಪರೋಟಾಗಾಗಲಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಈ ಬಾಯ್ಲ್ಡ್ ಎಗ್ ಗ್ರೇವಿನ ಅಂತ ನೋಡೋಣ. ಈಗ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ದಪ್ಪದಾದಂತಹ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸಿದ್ದೀನಿ. ಸ್ವಲ್ಪ ಸಾಲ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಯೂಶಲಿ ಈ ರೀತಿ ನಾನ್ ಸ್ಟಿಕ್ ಕಡಾಯಿ ಮಾಡಬೇಕಾದ್ರೆ ಸ್ಟೀಲ್ ಸೌಟನ್ನು ಯೂಸ್ ಮಾಡಬಾರ್ದು. ಆದರೆ ನಾನಿಲ್ಲಿ ತುಂಬ ಹಾರ್ಡಾಗಿ ಯೂಸ್ ಮಾಡ್ತಾ ಇಲ್ಲ, ವುಡನ್ ಸೌಟ್ನ ಯೂಸ್ ಮಾಡಬೇಕು. ಈಗ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸಿದ್ದೀನಿ. ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಸ್ವಲ್ಪ ಮೆತ್ತಿಗಾದ ನಂತರ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೀನಿ. ಒಂದು 1/2 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಇದೆಲ್ಲ ಹಾಕೋದ್ರಿಂದ ಈ ಒಂದು ಮೊಟ್ಟೆ ಗ್ರೇವಿಗೆ ಒಂದು ರೀತಿ ಚಿಕನ್ ಗ್ರೇವಿ ಥರನೇ ಒಂದು ಟೆಕ್ಸ್ಚರ್ ಇರುತ್ತೆ. ಹಸಿ ವಾಸನೆ ಹೋಗೋ ತನಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಫ್ರೈ ಆದ ನಂತರ ಇದಕ್ಕೆ ನಾನು ಖಾರಕ್ಕೆ 1 ಟೀ ಸ್ಪೂನ್ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈ ಒಂದು ಸಂದರ್ಭದಲ್ಲಿ 1/2 ಟೀ ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಬೋದು, ಹಾಗೆ ಜೀರಾ ಪೌಡ್ರ್ ಹಾಕ್ಬೋದು, ಹಾಗೆ ಮೆಣಸಿನ ಪುಡಿಯನ್ನು ಕೂಡ ಹಾಕ್ಬೋದು, ಕಾಳು ಮೆಣಸಿನ ಪುಡಿಯನ್ನು ಹಾಕ್ಬೋದು. ಇದೆಲ್ಲ ಈಗ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನೀಗ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು, ಹೇಗೆ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ನೀರನ್ನು ಹಾಕ್ಬೋದು. ನಾನೀಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನನಗೆ ಸ್ವಲ್ಪ ತಿಕ್ಕಾಗಿ ಗ್ರೇವಿ ಬೇಕಾಗಿದೆ, ಅದರಿಂದ ನಾನು ಸ್ವಲ್ಪನೇ ನೀರು ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಕೂಡ ಈ ಸಂದರ್ಭದಲ್ಲೇ ಹಾಕಬೇಕು. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಒಂದು ನಿಮಿಷ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಇದನ್ನು ಕುದಿಯುವಂಥ ಸಂದರ್ಭದಲ್ಲಿ ನಾನು ಈಗಾಗಲೇ ಮೊಟ್ಟೆಯನ್ನು ಬೇಯಿಸಿಟ್ಟಿದ್ದೆ. 2 ಮೊಟ್ಟೆಯನ್ನು ಬೇಯಿಸಿಟ್ಟಿದ್ದೀನಿ. ಇದನ್ನು ನಾನೀಗ ರಫಾಗಿ ಚಾಪ್ ಮಾಡಿ ಇದರೊಳಗೆ ಈಗ ಸೇರಿಸಿದ್ದೀನಿ. ಸೇರಿಸಿ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ ನಂತರ ಇದೆಲ್ಲ ಚೆನ್ನಾಗಿ ಕೋಟ್ ಆದಮೇಲೆ ಇದಕ್ಕೆ ಲಾಸ್ಟ್ನಲ್ಲಿ ನಾನು 1/2 ಟೀ ಸ್ಪೂನ್ ಗರಂ ಮಸಾಲ ಪೌಡರನ್ನ ಹಾಕ್ತಾ ಇದ್ದೀನಿ. ಗರಂ ಮಸಾಲ ಪೌಡರನ್ನ ಹಾಕೋದ್ರಿಂದ ಗ್ರೇವಿಗೆ ಒಂದೊಳ್ಳೆ ಟೇಸ್ಟನ್ನು ಕೊಡುತ್ತೆ. ಇದನ್ನು ಕೂಡ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಆನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಸರ್ವ್ ಮಾಡಿದ್ರೆ ನಮ್ಮ ಬಾಯ್ಲ್ಡ್ ಎಗ್ ಗ್ರೇವಿ ಸೂಪರಾಗಿ ರೆಡಿ ಆಗುತ್ತೆ. ಇದನ್ನು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಈವನ್ ವೈಟ್ ರೈಸ್ಗೆ ಕೂಡ ಇದನ್ನು ಮಿಕ್ಸ್ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಯೂಶಲಿ ಬಾಯ್ಲ್ಡ್ ಎಗ್ಗನ್ನು ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಆ ಥರ ಯಾರಾದ್ರೂ ಇದ್ದರೆ ಈ ರೀತಿ ಒಂದು ಗ್ರೇವಿಯನ್ನು ಮಾಡಿಕೊಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡ್ತಿರುವಂಥ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ಈ ಚಾನಲ್ನಲ್ಲಿ ಆದಷ್ಟು ಈಸಿ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ಎಷ್ಟೋ ವಿಡಿಯೋಸ್ಗಳು ಅಪ್ಲೋಡ್ ಮಾಡಿದ್ದೀನಿ, ಸೊ ಅದನ್ನು ಕೂಡ ವಾಚ್ ಮಾಡಿ. ಹಾಗೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.